ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ಎಸ್.ಐ.ಟಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಎಸ್.ಐ.ಟಿ ನೋಟಿಸ್ ಮನೆಗೆ ಹಂಚಿಸಿ ಹೋಗಿದ್ದಾರೆ. ಎಸ್.ಐ.ಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಆದರೆ ವಿಚಾರಣೆಗೆ ಪ್ರಜ್ವಲ್ ಗೈರಾಗೋ ಸಾಧ್ಯತೆ ಇದೆ. ಈ ಪ್ರಕರಣ ದಾಖಲಾಗ್ತಿದ್ದಂತೆ ಜರ್ಮನಿಗೆ ತೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಜರ್ಮನಿಯಿಂದ ಬೆಂಗಳೂರು ತಲುಪೋದಕ್ಕೆ ಮಿನಿಮಮ್ ಅಂದ್ರೂ 9 ರಿಂದ 10 ಗಂಟೆ ಪ್ರಯಾಣ ಮಾಡಬೇಕು. ನೋಟಿಸ್ ನೀಡಿದ 24 ಗಂಟೆಗಳ ಒಳಗೆ ತಲುಪೋದಕ್ಕೆ ಅಸಾಧ್ಯ, ಹೇಗೆ ಲೆಕ್ಕಾಚಾರ ಹಾಕೋದು. ಸೊ ಇದೇ ಕಾರಣಕ್ಕೆ ಮೊದಲ ನೋಟಿಸ್ಗೆ ಗೈರಾಗೋ ಸಾಧ್ಯತೆ ಇದೆ. ಅದನ್ನು ಅವರ ವಕೀಲರ ಜೊತೆ ಕೂತು ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅನ್ನೋದನ್ನು ಬಹುಶಃ ಕಾನೂನಾತ್ಮಕವಾಗಿ ಅವರು ಮಾರ್ಗ ಕಂಡುಕೊಳ್ತಾರೆ ಅನ್ಸುತ್ತೆ. ಬಟ್ ಎಸ್.ಐ.ಟಿ ಅದರ ಕರ್ತವ್ಯ ತನಿಖೆಯ ಭಾಗ. ನೋಟಿಸ್ ಅಂತೂ ಸರ್ವ್ ಮಾಡಿದ್ದಾರೆ. ಮೊದಲ ನೋಟಿಸ್ಗೆ ಅದು ತನಿಖೆಗೆ ಹಾಜರಾಗೋದು ಬಹುತೇಕ ಡೌಟ್ ಪ್ರಜ್ವಲ್ ರೇವಣ್ಣ. ಯಾಕಂದರೆ ದೇಶದಲ್ಲಂತೂ ಇಲ್ಲ, ಹೊರ ದೇಶದಲ್ಲಿದ್ದಾರೆ. ಈಗ ಅವರು ಜರ್ಮನಿಯಲ್ಲೆಲ್ಲೋ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರಕಾರ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಕನಿಷ್ಠ 9 ರಿಂದ 10 ತಾಸು ಬೇಕು. ಅದಾದಮೇಲೆ ವಿಚಾರಣೆಗೆ ಹಾಜರಾಗಬೇಕು ಅಂದರೆ 24 ಗಂಟೆ ಒಳಗೆ ಅವ್ರು ಬಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಲಾಜಿಕಲಿ ಯೋಚನೆ ಮಾಡೋದಾದರೆ. ಸೊ ಆಗ ನೋಡಿದಾಗ ಮೊದಲನೇ ನೋಟಿಸ್ಗೆ ಬಹುಶಃ ರೇವಣ್ಣ ಅವರೇನಾದರೂ ಅಟೆಂಡ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ. ಬಟ್ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಬಹಳ ದೂರದಲ್ಲಿರೋದ್ರಿಂದ ಮೊದಲ ನೋಟಿಸ್ಗೆ ಅವರು ವಿಚಾರಣೆಗೆ ಬಂದು ಹಾಜರಾಗೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಮತ್ತು ಈ ಎಸ್.ಐ.ಟಿಯನ್ನು ತನಿಖೆ ಏನಿದೆ, ಎಸ್.ಐ.ಟಿಯ ರಚನೆ ಏನಿದೆ, ಅವರ ನೋಟಿಸ್ ಏನಿದೆ, ಅದೆಲ್ಲವನ್ನು ಪ್ರಶ್ನೆ ಮಾಡೋ ನಿರ್ಧಾರಕ್ಕೆ ಅವರೇನಾದರೂ ಬಂದಿದ್ದರೆ ನ್ಯಾಯಾಲಯದಲ್ಲಿ ಎಸ್.ಐ.ಟಿ ರಚನೆ ಆಗಿದ್ದಾನೆ ನಾವು ಪ್ರಶ್ನೆ ಮಾಡ್ತೀವಿ ಅಥವಾ ಹೀಗೆ ನೋಟಿಸ್ ಕೊಟ್ಟಿರೋದನ್ನು ಪ್ರಶ್ನೆ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದರೂ ಕೂಡ ಅವರಿಗೆ ಆ ಆಯ್ಕೆಗಳಿರೋದ್ರಿಂದ ಬಹುಶಃ ಅವರು ಈ ವಿಚಾರದಲ್ಲಿ ಗೈರಾಗೋ ಸಾಧ್ಯತೆಯೇ ಹೆಚ್ಚಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಶಿವಕುಮಾರ್, ಈಗ 24 ತಾಸಿನ ಒಳಗೆ ವಿಚಾರಣೆಗೆ ಹಾಜರಾಗೋದು ಪ್ರಜ್ವಲ್ ರೇವಣ್ಣ ಅವರಿಗಂತೂ ಸಾಧ್ಯನೇ ಇಲ್ಲ. ಮುಂದಕ್ಕೇನು ಆಗಿದ್ರೆ ಮತ್ತೊಂದು ನೋಟಿಸ್ ಸರ್ವ್ ಮಾಡ್ತಾರಾ ಅಥವಾ ಇವ್ರಿಗೇನು ಆಯ್ಕೆ ಇದೆ ಒಂದು ವೇಳೆ ಈಗ ಗೈರಾದ್ರೆ ಅಂತ? ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಪ್ರಕರಣ, ಎಫ್ಐಆರ್ಗೆ ಸಂಬಂಧಪಟ್ಟಂತ ಎಸ್.ಐ.ಟಿ ಅಧಿಕಾರಿಗಳು ಸದ್ಯ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿರುವಂತದ್ದು. ಹೊಳೆನರಸೀಪುರದ ಸಬ್ ಇನ್ಸ್ಪೆಕ್ಟರ್ ಓರ್ವ ಅಧಿಕಾರಿ ಹೊಳೆನರಸೀಪುರದಲ್ಲಿ ಬರುವಂತಹ ರೇವಣ್ಣ ಅವರ ನಿವಾಸಕ್ಕೆ ನಿನ್ನೆ ಸಂಜೆ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಹೊರದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಅವರ ಮೊಬೈಲ್ಗೆ ಎಸ್.ಐ.ಟಿ ಅಧಿಕಾರಿಗಳು ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಈ ಪ್ರಕರಣದಲ್ಲಿ ಅಂದ್ರೆ IPC 354A 354D ಜೊತೆಗೆ 506 ಹಾಗೂ 509 ಲೈಂಗಿಕ ಕಿರುಕುಳ, ಜೀವ ಬೆದರಿಕೆ ಜೊತೆಗೆ ಸಾರ್ವಜನಿಕವಾಗಿ ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಂತ ಪ್ರಕರಣದಲ್ಲಿ ಮೊದಲಿಗೆ 3 ಬಾರಿ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನ ನೇರವಾಗಿ ಬಂಧಿಸಲಿಕ್ಕೆ ಪೊಲೀಸರಿಗೆ ಇಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಆದ್ರೂ ಕೂಡ ಬಿಲೋ 7 years ಪನಿಷಬಲ್ ಅಫೆನ್ಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ, ಅಂದ್ರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಮಾಣ ಇರುವಂತಹ ಪ್ರಕರಣ ಆಗಿರೋದ್ರ ಹಿನ್ನೆಲೆಯಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೀಬೇಕಾಗುತ್ತೆ. 1 ಬಾರಿ ಬರೆದಂತಹ ಸಂದರ್ಭದಲ್ಲಿ 2-3 ಬಾರಿ ನೋಟಿಸ್ ಕೊಡುವಂತಹ ಸಾಧ್ಯತೆಗಳಿರುವಂತದ್ದು. ಒಂದು ವೇಳೆ 3 ನೋಟಿಸ್ಗೂ ಕೂಡ ಅವರು ವಿಚಾರಣೆಗೆ ಹಾಜರಾದ್ರೆ ಹೋದಂತ ಸಂದರ್ಭದಲ್ಲಿ ಕೋರ್ಟ್ನ ಮೂಲಕವಾಗಿ ವಾರೆಂಟ್ ಅನ್ನ ತಂದು ಅವರನ್ನ ಬಂಧಿಸುವಂತ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಮೇ 3ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಬೆಂಗಳೂರಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ಅವರು ರಿಟರ್ನ್ ಫ್ಲೈಟ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿರೋ ಮಾಹಿತಿ ಸಿಗ್ತಿರುವಂತದ್ದು. ಜೊತೆಗೆ ರೇವಣ್ಣ ಅವರು ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ಮಾಧ್ಯಮಗಳು ಹೇಳುವಂತದ್ದು ನಾವು ಎಲ್ಲವನ್ನೂ ಕೂಡ ಎದುರಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಮೇ 4ನೇ ತಾರೀಕು ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ರೇವಣ್ಣ ಇಬ್ರು ಕೂಡ ಎಸ್.ಐ.ಟಿ ತನಿಖೆಗೆ ಹಾಜರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ತಿರುವಂತದ್ದು. ವಿಜಯ್, ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.